ಆಲೂರು ಪಟ್ಟಣ ಪಂಚಾಯಿತಿಗೆ ಹಣವನ್ನು ಪಾವತಿಸದೆ ಕುರಿ ಮಾಂಸವನ್ನು ಮಾರಾಟ ಮಾಡುತ್ತಿದ್ದ ಅಂಗಡಿಯನ್ನು ಎತ್ತಂಗಡಿ ಮಾಡಿಸಿದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್. ಆಲೂರು ಪಟ್ಟಣದ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಕೊನೆಪೇಟೆ ರಸ್ತೆಯಲ್ಲಿರುವ ಕುರಿ ಮಾಂಸದ ಅಂಗಡಿಯ ಮಾಲೀಕ ಪಟ್ಟಣ ಪಂಚಾಯಿತಿಯಲ್ಲಿ ವ್ಯಾಪಾರ ಮಾಡಲು ಅನುಮತಿ ಪಡೆಯದೆ ಮನೆಯೊಂದರಲ್ಲಿಟ್ಟುಕೊಂಡು ವ್ಯಾಪಾರ ಮಾಡುತ್ತಿದ್ದಾರೆ ಎಂಬ ಸಾರ್ವಜನಿಕ ದೂರಿನ ಮೇರೆಗೆ ಇಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ತಮ್ಮ ಸಿಬ್ಬಂದಿಗಳು ಹಾಗೂ ಪೊಲೀಸರ ಸಹಯೋಗದಲ್ಲಿ ಕುರಿ ಮಾಂಸದ ಅಂಗಡಿಯಲ್ಲಿದ್ದ ವಸ್ತುಗಳನ್ನು ತೆರವುಗೊಳಿಸಿದರು. ಈ ವಿಷಯವಾಗಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್ ಮಾಧ್ಯಮದವರೊಂದಿಗೆ ಮಾಹಿತಿ ನೀಡಿ 4-5 ವರ್ಷಗಳಿಂದ ಲಕ್ಷಾಂತರ ರೂಪಾಯಿ ಹಣ ಕಟ್ಟದೆ ವ್ಯಾಪಾರ ಮಾಡುತ್ತಿದ್ದು ಹಣ ಕಟ್ಟುವಂತೆ ಕಚೇರಿಗೆ ಕರೆಸಿ ತಿಳಿಸಿದರೂ ಹಣ ಕಟ್ಟಿರಲಿಲ್ಲ. ಹಲವಾರು ಬಾರಿ ವ್ಯಾಪಾರ ನಡೆಸುತ್ತಿದ್ದ ಮಾಲೀಕರಿಗೆ ನೋಟಿಸ್ ನೀಡಿದರೂ ವ್ಯಾಪಾರ ಮಾಡುತ್ತಲೇ ಇದ್ರು. ಹೀಗಾಗಿ ಮಾನ್ಯ ಉಸ್ತುವಾರಿ ಸಚಿವರ ಗಮನಕ್ಕೂ ತಂದು ಲೆಟರ್ ಹಾಕಿಸಿದ್ದು ಹಣ ಕಟ್ಟಿಸಿಕೊಳ್ಳಿ ಎಂದು ನೋಟಿಸ್ ಸಹ ನಮಗೆ ನೀಡಿದ್ರು. ಎಲ್ಲಿ ಹಣ ಕಟ್ಟಬೇಕಾಗುತ್ತದೆ ಎಂದು ತಿಳಿದು ಕೆಲವು ದಿನಗಳಿಂದ ಮೊದಲು ವ್ಯಾಪಾರ ಮಾಡುತ್ತಿದ್ದ ಅಂಗಡಿಯನ್ನು ಬಿಟ್ಟು ಪಕ್ಕದ ಮನೆಯೊಂದರಲ್ಲಿ ಬಾಡಿಗೆ ತೆಗೆದುಕೊಂಡು ಮನೆಯಲ್ಲಿ ಕುರಿ ಮಾಂಸವನ್ನು ವ್ಯಾಪಾರ ಮಾಡುತ್ತಿದ್ದಾರೆ. ಹೀಗಾಗಿ ಮೊದಲು ಕಟ್ಟಬೇಕಾದ ಹಣವನ್ನು ಕಟ್ಟಿ ನಂತರ ವ್ಯಾಪಾರ ಮುಂದುವರೆಸುವಂತೆ ವ್ಯಾಪಾರ ಮಾಡುತ್ತಿದ್ದ ಮಾಲೀಕನಿಗೆ ಎಚ್ಚರಿಕೆ ನೀಡಿ ಮಾಂಸದ ಅಂಗಡಿಯಲ್ಲಿ ಉಪಯೋಗಿಸುತ್ತಿದ್ದ ಮರದ ತುಂಡುಗಳು ಹಾಗೂ ಸ್ಕೇಲ್ ತೂಕದ ಬಟ್ಟುಗಳನ್ನು ಕಸದ ಟ್ರ್ಯಾಕ್ಟರ್ನಲ್ಲಿ ತುಂಬಿಕೊಂಡು ವ್ಯಾಪಾರ ಮಾಡದಂತೆ ತಿಳಿಸಿ ಬಾಕಿ ಇರುವ ಹಣವನ್ನು ಕಟ್ಟಿ ವ್ಯಾಪಾರ ನಡೆಸುವಂತೆ ತಿಳಿಸಿದರು. ನಾವು ಕಚೇರಿ ಆಫೀಸ್ಗೆ ₹1 ಬಿಟ್ಬಿಟ್ಟಿರಲಿಲ್ಲ. ಈಗ ಬೇರೆ ಕಡೆಗೆ ತಗೊಂಡ್ಬಂದು ವ್ಯಾಪಾರ ಮಾಡ್ತೀವಿ. ಕರೆದು ಆಫೀಸಿಗೆ ಹೇಳಿದ್ವಿ ವ್ಯಾಪಾರ ಮಾಡೋಕ್ಕೂ ಆಲ್ರೆಡಿ ನೀವು ಕ್ಲೋಸ್ ಮಾಡಿ ಅಂತ ಲೆಟ್ರನ್ನೂ ಕೊಟ್ಟಿದ್ದೀವಿ. ಲೆಟ್ರ್ ಕೊಟ್ಟು 15 ಡೇಸ್ ಮೇಲೆ ಆಗಿದೆ. ಕಾಪಿ ನಿಮಗೂ ಕೊಟ್ಟಿದ್ದೀನಿ ಪೊಲೀಸ್ ಇಲಾಖೆ. ಈ ಸ್ಥಳದಲ್ಲಿ ವ್ಯಾಪಾರ ಮಾಡ್ತೀವಿ. ಹಾಗಾಗಿ ಅವ್ರು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ರು ಅಷ್ಟು ವರ್ಷದಿಂದ ನಿಮ್ಗೆ ಏನೇನು ಬಾಕಿ ಇತ್ತು ಇನ್ನೆಷ್ಟು ಕಟ್ಟಬೇಕು ಅಂತ ನೋಟಿಸ್ ಕೊಟ್ಟಿದ್ದೀವಿ. ಅದಾದಮೇಲೆ ನೀವು ವ್ಯಾಪಾರ ಮಾಡೋಕ್ಕೂ ನಿಷೇಧಿಸಿದೆ ಅಂತೇಳಿ ಇವ್ರು ಅಡ್ರೆಸ್ಸಿಗೆ ಲೆಟ್ರನ್ನೂ ಕೊಟ್ಟಿದ್ದೀವಿ. 15 ದಿನ ಆಗಿದೆ. ಇಲ್ಲಿ ಶಿಫ್ಟ್ ಮಾಡ್ಕೊಂಡು ವ್ಯಾಪಾರ ಮಾಡ್ತೀವಿ. ನೀವು ವ್ಯಾಪಾರ ಮಾಡೋದಾದರೆ ನಮ್ಗೆ ಅಪ್ಲಿಕೇಶನ್ ಹಾಕಿ ಹಳೇದೇನಿದೆ ಬಾಕಿ ಕಟ್ಟಿ ಕೋರ್ಟ್ಗೆ. ಅದಾದ ನಂತರ 2024ರಲ್ಲಿ ನಾವೇನು ಟೆಂಡರ್ ಕರೆದಿದ್ದು ನ್ಯಾಯಯುತವಾಗಿದೆ ಅಂತ ಆದೇಶ ಮಾಡಿದರು. ತದನಂತರ ಈ ಕೋರ್ಟ್ ಆದೇಶಗಳನ್ನ ಪರಿಶೀಲಿಸಿ ಅವರಿಗೆ 3 ನೋಟಿಸ್ ಕೊಟ್ಟು ಅದಕ್ಕೆ ಸಂಬಂಧಪಟ್ಟ ಶುಲ್ಕನ ಪಾವತಿ ಮಾಡಿ ಅಂತ ಅಂದ್ರೂ ಅವ್ರು ಪಾವತಿ ಮಾಡಿರಲಿಲ್ಲ. ಮತ್ತು ಅದನ್ನು ಸಂಪೂರ್ಣ ಮುಚ್ಚಲಾಗಿದೆ, ಮುಚ್ಚಬೇಕು ಅಂತ ನೋಟಿಸ್ ಕೊಟ್ಟರು ಸಹ ಅವರು ಪದೇ ಅದನ್ನು ಓಪನ್ ಮಾಡ್ಕೊಂಡಿದ್ರು. ಅವ್ರನ್ನ ಕರೆಸು ಹೇಳಿದ್ವಿ. ಇವತ್ತಿನ ದಿನ ಏನು ಪಟ್ಟಣದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಕೋಳಿಯವರು ಅನುಮತಿ ತಗೊಂಡು ಶುಲ್ಕ ಕಟ್ಟಾಗಿದೆ. ಕುರಿ ಮಾಂಸದ ಅಂಗಡಿಯವರಿಗೆ ಕರೆದು ಹೇಳಿ ನೋಟಿಸ್ ಕೊಟ್ಟರು ಸಹ ಅವ್ರು ಬಂದಿರಲಿಲ್ಲ. 3 ನೋಟಿಸ್ ಕೊಟ್ಟಾಗಿ ಇವತ್ತು ನಾನು ಪರಿಶೀಲನೆ ಮಾಡಿದಾಗ ಅವರು ಅದನ್ನು ಅಂಗಡಿನ ಮುಚ್ಚಿಕೊಂಡು ವ್ಯಾಪಾರ ಮಾಡ್ತಾಯಿದ್ರು. ಅದನ್ನು ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ಅಲ್ಲಿ ಮಾರಾಟ ಮಾಡ್ತಿದ್ದಂಥ ಕಟ್ ಮಾಡೋದಕ್ಕೆ ಉಪಯೋಗಿಸಿದಂಥ ಸಲಕರಣೆಗಳನ್ನ ಮಾತ್ರ ಇವತ್ತು ಸೀಸ್ ಮಾಡ್ಕೊಂಡು ತೊಗೊಂಬಂದಿದ್ದೀವಿ. ಅವರ ಅನುಮತಿ ಬೇಕಿದ್ದಲ್ಲಿ ಕಚೇರಿಗೆ ಅಪ್ಲಿಕೇಶನ್ ಹಾಕಿ ಸೂಕ್ತವಾದ ವ್ಯವಸ್ಥಿತ ರೀತಿಯಲ್ಲಿ ಅವರು ವ್ಯಾಪಾರ ಮಾಡೋದಕ್ಕೆ ಅವರು ಬದ್ಧರಾಗಿದ್ದರೆ ನಾವು ಅನುಮತಿ ಕೊಡ್ತೀವಿ. ಅದು ಸಂಬಂಧಪಟ್ಟ ಶುಲ್ಕನ ಸಂಪೂರ್ಣವಾಗಿ ಅವರು ಪಾವತಿ ಮಾಡಬೇಕು. ಹಾಗೂ ಪಟ್ಟಣದ ವ್ಯಾಪ್ತಿನಲ್ಲಿರೋಂಥ ಎಲ್ಲ ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡೋದೇನು ಅಂತಂದರೆ ನಿಗದಿತ ಸಮಯಕ್ಕೆ ದಯವಿಟ್ಟು ಮನೆ ಕಂದಾಯನ ಪಾವತಿ ಮಾಡಿ. ಆನ್ಲೈನಲ್ಲಿ ವ್ಯವಸ್ಥೆ ಇರುತ್ತೆ. ದಯವಿಟ್ಟು ಸಾರ್ವಜನಿಕರು ಕಚೇರಿಗೆ ಅಲ್ದಾಡೋದು ಬೇಡ. ಬೇಕಿದ್ರೆ ಆನ್ಲೈನಲ್ಲಿ ಎಲ್ಲ ವ್ಯವಸ್ಥಿತವಾಗಿರುತ್ತೆ, ತಾವು ಪಾವತಿ ಮಾಡ್ಬೋದು. ಮತ್ತು ಉದ್ದಿಮೆ ಪರವಾನಿಗೆ ನವೀಕರಿಸ್ಕೊಳ್ಳಿ.